ಈ ಗುಣನೇ ನಂಗೆ ತುಂಬ ಇಷ್ಟ ಆಗಿರೋದು. ಈ ಶನಿಯಿಂದ ನಿಮ್ಗೆ ಇಷ್ಟೊಂದು ತೊಂದರೆ ಆದರೂ ಅವಳಿಗೆ ಒಳ್ಳೆಯದನ್ನೇ ಬಯಸ್ತಾ ಇದ್ದೀರಾ. ಸರಿ ಬನ್ನಿ, ತಿಂಡಿ ತಿನ್ನೋಣ. ನಿನ್ನೆಯಿಂದ ನೀವು ಏನೂ ತಿಂದಿಲ್ಲ, ಬನ್ನಿ. ನನಗೆ ತಿಂಡಿ ಬೇಡ. ನಾನು ದೇವಸ್ಥಾನಕ್ಕೆ ಹೋಗಿ ಈಶಾನಿ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬರಬೇಕು. ಹಾಗೆ ಒಂದು ಸಣ್ಣ ಹರಕೆ ತೀರಿಸ್ಬೇಕು. ಸರಿ, ಬೇಡ ಅನ್ನಲ್ಲ, ಹೋಗಿ ಬನ್ನಿ. ಆದರೆ ಮತ್ತೆ ಹೀಗೆ ಕೈಯಲ್ಲಿ ಕರ್ಪೂರ ಹಿಡ್ಕೊಂಡು ಪೂಜೆ ಮಾಡಬೇಡಿ ಅಷ್ಟೇ. ನನ್ನನ್ನು ದೇವಸ್ಥಾನಕ್ಕೆ ಡ್ರಾಪ್ ಮಾಡ್ತೀರಾ ವಿರಾಟ್? ಇಲ್ಲ ಸಿಂಧು ಅವರೇ, ನಾನು ಬರಲ್ಲ, ಡ್ರೈವರಿಗೆ ಹೇಳ್ತೀನಿ. ನೀವು ದೇವಸ್ಥಾನಕ್ಕೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಿಮಗೆ ಈ ಶಾನಿಗೋಸ್ಕರ ಪೂಜೆ ಮಾಡಿಸೋದು ಹಾಗೇನಿಲ್ಲ ಸಿಂಧು ಅವರೇ. ಈ ಶನಿ ನನ್ನ ಮಾವನ ಮಗಳು, ಅವಳಿಗೆ ಒಳ್ಳೇದಾಗ್ಲಿ ಅಂತಾನೆ ನಾನು ಬಯಸೋದು. ಮತ್ ಬರ್ಬೋದಾಗಿತ್ತಲ್ಲ. ಸಿಂಧು ಅವರೇ, ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ಕಾರಣ ಇರುತ್ತೆ. ನಾನು ಯಾಕೆ ಬರ್ತಾ ಇಲ್ಲ ಅನ್ನೋದು ನಿಮಗೆ ಆಮೇಲೆ ಗೊತ್ತಾಗುತ್ತೆ. ನೀವು ಹೊರಡಿ, ನಾನು ರಾಮಣ್ಣಂಗೆ ಕಾಲ್ ಮಾಡ್ತೀನಿ. ಭವಾನಿ, ನಿನ್ನನ್ ಯಾರು ಇಲ್ಲಿ ಬರಕ್ಕೆ ಹೇಳಿದ್ದು? ಯಾಕಜ್ಜಿ ಹೇಳ್ಬೇಕು? ಇಶಾನಿನ್ ನೋಡಕ್ಕೆ ನಾನ್ ಬರ್ಬಾರ್ದಾ? ನೋಡು, ಈಗ ತ್ರಿಲೋಚನ್ ಮನ್ಸು ಸರಿ ಇಲ್ಲ. ಈಗಷ್ಟೇ ನಿನ್ ತಂಗಿ ಸಿಂಧುನ ಬೈತ್ ಕಳ್ಸಿದಾಳೆ. ಈಗ ನಿನ್ನ ನೋಡಿದ್ರೆ ಏನಂತಾಳೋ ಏನೋ. ತ್ರಿಲೋಚನ ನೋಡಕ್ಕಿಂತ ಮುಂಚೆ ಇಲ್ಲಿಂದ ಹೊರಡು. ಹೋಗ್ತೀನಿ ಅಜ್ಜಿ, ಆದ್ರೆ ಆ ಸಿಂಧುನ ನನ್ ತಂಗಿ ಅಂತ ಮಾತ್ರ ಹೇಳ್ಬೇಡಿ. ಅವಳನ್ನ ನೋಡಿದ್ರೆ ಅತ್ತೆಗೆಷ್ಟು ಕೋಪ ಬರುತ್ತೋ ಅದಕ್ಕಿಂತ ಜಾಸ್ತಿ ಕೋಪ ನನಗ್ ಬರುತ್ತೆ. ಅವಳಿಗೆ ಇಷ್ಟು ಕೆಟ್ಟು ಬುದ್ಧಿ ಇದೆ ಅಂತ ನನಗೆ ಮೊದಲೇ ಗೊತ್ತಿದ್ದಿದ್ರೆ ವಿರಾಟ್ನ ಸಿಂಧು ಜೊತೆ ಮದ್ವೆ ಮಾಡ್ಕೊಳ್ಳೋದಕ್ಕೆ ನಾನು ನಿಜವಾಗ್ಲೂ ಬಿಡ್ತಿರ್ಲಿಲ್ಲ. ಈಗ್ಲೂ ಅಷ್ಟೇ ಅಜ್ಜಿ, ಆ ಸಿಂಧುನ ಮನೆಯಿಂದ ಹೊರಗಡೆ ಯಾವಾಗ ಆಗ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ. ಪಾಪಿ ಅವಳು ಇಶಾನಿನ ನಂಬಿಸಿ ಅವಳನ್ನ ಈ ಮಟ್ಟಕ್ಕೆ ತಂದ್ಬಿಟ್ಲು. ಅತ್ತೆ, ನೀವು ನೊಂದ್ಕೋಬೇಡಿ ಅತ್ತೆ. ಸಿಂಧುಗೆ ನಾನು ಸಾಕು. ಸಿಂಧುಗೆ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಯಾಕಾಗಲ್ಲ? ಅವಳು ಮಾಡಿರೋ ಕೆಲ್ಸಕ್ಕೆ ಎಲ್ಲ ಸಮಾಧಾನ ಮಾಡೋ ಮಾತಷ್ಟೇ ಆಡೋದು, ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನು ಹಾಗಲ್ಲ ಅತ್ತೆ. ಏನೇ ಆದ್ರೂ ಆ ಸಿಂಧುಗ್ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೀನಿ. ಹೇಗ್ ಶಿಕ್ಷೆ ಕೊಡಿಸ್ತೀಯಾ? ಸಿಂಧು ವಿರುದ್ಧ ನಮ್ಗೆ ಬಲವಾದ ಸಾಕ್ಷಿ ಸಿಕ್ಕಿದ್ಯಲ್ಲ ಅತ್ತೆ. ಏನ್ ಮಾವ, ಅತ್ತೆಗೇನು ಹೇಳಿಲ್ವಾ? ಅದು ನಮ್ಮ ಇಶಾನಿ ಸರಿಯಾದ ಮೇಲೆ ಎಲ್ರಿಗೂ ಈ ವಿಷಯ ಹೇಳೋಣ ಅಂತ ಸುಮ್ಮನಿದ್ನಮ್ಮ. ಏನ್ ಸಾಕ್ಷಿ ಅದು? ಇಶಾನಿ ಸಡನ್ ಆಗಿ ಹೋಗಿ ಟೆರೆಸ್ ಇಂದ ಬಿದ್ದು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿರ್ಲಿಲ್ಲ ಅತ್ತೆ. ಇಶಾನಿ ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದು. ವಾಟ್? ಏನ್ ಹೇಳ್ತಾ ಇದ್ಯಾ ನೀನು? ಪ್ಲಾನ್ ಮಾಡಿ ನನ್ ಮಗಳು ಆತ್ಮಹತ್ಯೆ ಮಾಡ್ಕೊಂಡ್ಲಾ? ಅಂಥದ್ ನನ್ ಮಗಳಿಗೆ ಏನಾಗಿತ್ತು? ಸರಿಯಾಗಿ ಹೇಳು ಭವಾನಿ. ಇಶಾನಿ ಸಾಯೋದಕ್ಕೆ ಮುಂಚೆ ನಾನು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಸಿಂಧುನೇ ಕಾರಣ ಅಂತ ಲೆಟರ್ ಬರೆದಿಟ್ಟಿದ್ದಾಳೆ. ಆ ಲೆಟರ್ನ ಅತ್ತೆ ಓಂಕಾರ್ ಮಾವನ್ ಕೈಲಿ ಕೊಟ್ಟಿದ್ದಾರೆ. ಅಲ್ಲ, ನೀವ್ಯಾಕೆ ಆ ಲೆಟರ್ನ ಅತ್ತೆಗೆ ತೋರಿಸ್ಲಿಲ್ಲ? ಓಂಕಾರ್, ಭವಾನಿ ಹೇಳ್ತಾ ಇರೋದು ನಿಜನಾ? ಆ ಲೆಟರ್ ತಗೊಂಡು ಈಗಿಂದೀಗ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ತಪ್ಪು ಮಾಡಿದ್ ಸಿಂಧುನ ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳ್ಸಿ ಮಾವ. ಇದಕ್ಕೆಲ್ಲ ಕಾರಣ ಆಗಿರೋ ಅವಳನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ಓಂಕಾರ್, ಆ ಲೆಟರ್ ಕೊಡಿ.
ನನ್ ಮಗಳಿಗೆ ಇಷ್ಟು ಟಾರ್ಚರ್ ಕೊಟ್ಟ ಆ ಸಿಂಧುನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಓಂಕಾರ್. ಈಗ್ಲೇ ಹೋಗಿ ಕಂಪ್ಲೇಂಟ್ ಕೊಡಿ. ತ್ರಿಲೋಚನ, ಈ ವಿಷಯ ಮಾತಾಡೋದಕ್ಕೆ ಇದು ಜಾಗ ಅಲ್ಲ. ಮನೇಲಿ ಇದನ್ನು ಸಾಲ್ವ್ ಮಾಡ್ಕೊಳ್ಳೋಣ. ಮತ್ತೆ ಇಂಥ ವಿಷಯದಲ್ಲಿ ಆತರ ಪಡೋದು ಒಳ್ಳೇದಲ್ಲ. ಇದ್ರ ಬಗ್ಗೆ ನಿಧಾನವಾಗಿ ಯೋಚನೆ ಮಾಡೋಣ. ಯೋಚನೆ ಮಾಡೋಕೇನು ಇಲ್ಲ ಓಂಕಾರ್. ಹೌದು ಮಾವ, ಅತ್ತೆ ಹೇಳ್ತಿರೋದು ಸರಿಯಾಗೇ ಇದೆ. ಸಿಂಧುಗೆ ಇವಾಗ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಅವಳು ಇನ್ನೂ ಜಾಸ್ತಿ ಮಾಡ್ತಾಳೆ. ಆ ಸಿಂಧು ಏನಾದ್ರೂ ಜೈಲಿಗೆ ಹೋದ್ರೆ ನಮ್ ಬೇಬಿ ಆಸೆನ ನೆರವೇರಿಸಬಹುದು. ಸಿಂಧು ಜೈಲಿಗೆ ಹೋದ್ರೆ ಈಶಾನಿ ಈ ಪರಿಸ್ಥಿತಿನ ಇಟ್ಕೊಂಡು ವಿರಾಟ್ ಜೊತೆ ಮಾತಾಡಿ ಅವನ್ನ ಎಮೋಷನಲ್ ಆಗಿ ಲಾಕ್ ಮಾಡ್ಬೋದು. ಇಲ್ಲೇ ಈಶಾನಿ ಕುತ್ತಿಗೆ ತಾಳಿ ಕಟ್ಟಿಸ್ಬೋದು. ಹೌದು ಕಣೋ, ಇದಕ್ಕಿಂತ ಒಳ್ಳೆ ಅವಕಾಶ ಇನ್ ಮುಂದೆ ಎಲ್ಲೂ ಸಿಗಲ್ಲ. ಹೋಗಿ ಬೇಗ ಪೊಲೀಸ್ ಕಂಪ್ಲೇಂಟ್ ಕೊಡು. ಈ ವಿಷಯದಲ್ಲಿ ನನಗೆ ಸ್ವಲ್ಪ ಟೈಮ್ ಬೇಕು. ಕ್ಯಾರೆಟ್ನ ಉದ್ದಕ್ಕೆ ಹೆಚ್ಚಬೇಕಾ ಅಥವಾ ರೌಂಡಾಗಿ ಹೆಚ್ಚಬೇಕಾ? ಈರುಳ್ಳಿನ ಹೆಂಗೆ ಹೆಚ್ಚಬೇಕು? ಇದಕ್ಕೆಲ್ಲ ಯಾಕೆ ಯೋಚನೆ ಮಾಡಬೇಕು? ಇದನ್ನಲ್ಲ ನಮ್ಮ ಮಾಸ್ಟರ್. ಫೋನಲ್ಲಿ ನೋಡಿದ್ರೆ ಆಯಿತು. ಓಕೆ, ಇದರಲ್ಲಿ ಕರೆಕ್ಟಾಗಿ ಹೆಚ್ಚಿದ್ದಾರೆ. ಮೊದಲು ಕ್ಯಾರೆಟ್ ತಗೊಂಡು ಪೀಲ್ ಮಾಡಬೇಕು. ಈ ಸೈಜಿಗೆ ಕಟ್ ಮಾಡಬೇಕು. ಓಕೆ, ಕರೆಕ್ಟಾಗಿ ಬಂದಿದೆ. ಓ ವಾವ್, ಸೂಪರ್. ಎಲ್ಲ ಕರೆಕ್ಟಾಗಿ ಹೆಚ್ಚಿದ್ದೀನಿ. ಭೇಷ್ ವಿರಾಟ್, ಭೇಷ್.